ವ್ಲಾಗ್. ಸೊ ನಾನು ಇವತ್ತೇನು ವ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ ರಿಲೇಷನ್ಶಿಪ್ ಬಗ್ಗೆ ನಾನು ಇವತ್ತು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ರಿಲೇಷನ್ಶಿಪ್ ಅನ್ನೋದಂದರೆ ಈಗ ಗಂಡ ಹೆಂಡ್ತಿ ಇರ್ತಾರೆ. ಸೊ ಹೆಂಡ್ತಿಗೆ ಪ್ರೀತಿ ಸಿಗೋಲ್ಲ, ಆ ರೀತಿ ರಿಲೇಷನ್ಶಿಪ್ನ ಬೇರೆ ಕಡೆ ಮಾಡ್ಕೋತಾರೆ. ಸೊ ಅದೆಲ್ಲ ತಪ್ಪು ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವತ್ತೇ ಆಗಲಿ, ಕಷ್ಟ ಆಗಲಿ ಸುಖ ಆಗಲಿ, ಯಾವುದೋ ಒಂದು ಕಷ್ಟ ಬರಲಿ, ಅದಕ್ಕಾಗೋದು ಯಾವತ್ತಿದ್ರೂ ಗಂಡನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ರಿಲೇಷನ್ಶಿಪ್ ಮಾಡಲೇಬಾರ್ದು, ಅದು ಒಂದು ತಪ್ಪು. ರಿಲೇಷನ್ಶಿಪ್ ಅಂತಂದರೆ ಒಂದು ಅಟ್ರ್ಯಾಕ್ಷನ್ ಅಷ್ಟೇ, ಒಬ್ಬರನ್ನ ನೋಡಿ ನಾವು ಅಟ್ರ್ಯಾಕ್ಟ್ ಆಗ್ತೀವಿ ಅಷ್ಟೇ. ಆದರೆ ಹುಡುಗರು ಹೆಂಗೋ ತಪ್ಪಿಸ್ಕೊಬಿಡ್ತಾರೆ ಅದರಿಂದ, ಆದರೆ ಸಿಕ್ಕಾಕೊಳ್ಳೋದು ಹುಡುಗಿರೇ. ಸೊ ಅದರಿಂದ ಅದಕ್ಕೊಂದು ಗಾದೆನೂ ಇದೆ, ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ದರೂ, ಮುಳ್ಳು ಮೇಲೆ ಬಾಳೆ ಎಲೆ ಬಿದ್ದರೂ ಹರಿದೋಗೋದು ಬಾಳೆ ಎಲೆನೇ. ಸೊ ರಿಲೇಷನ್ಶಿಪ್ ಯಾವುದೇ ಕಾರಣಕ್ಕೂ ನೀವು ಮಾಡ್ಕೋಬೇಡಿ. ಅದೇ ಪ್ರೀತಿನ ಅದಕ್ಕಿಂತ ಹೆಚ್ಚು ಪ್ರೀತಿನ ನಿಮ್ಮ ಗಂಡಂದಿರಿಗೆ ಕೊಡಿ. ಸೊ ರಿಲೇಷನ್ಶಿಪ್ ಮಾಡೋದ್ರಿಂದ ಮಾನ ಮರ್ಯಾದೆ ಹೋಗುತ್ತೆ, ಮತ್ತು ಮನೆಯಲ್ಲಿ ಕೆಟ್ಟ ಹೆಸರು ಬರುತ್ತೆ, ಊರಲ್ಲೂ ಅಷ್ಟೇ, ಎಲ್ಲರೂ ನಿಮ್ಮನ್ನು ಏನಂತಾರೆ ಹೇಳಿ. ಸೊ ಅದರಿಂದ ಯಾರು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋದಾಗಲಿ ಅಥವಾ ರಿಲೇಷನ್ಶಿಪ್ನ ಮಾಡ್ಕೊಳ್ಳೋದಾದ್ರಿ ಯಾವುದು ಮಾಡಬೇಡಿ. ಸೊ ಹೇಳ್ತಾರಲ್ಲ, 1 ವರ್ಷದ ಕೂಳಿಗೆ 10 ವರ್ಷದ ಕೂಳನ್ನ ಕಳ್ಕೊ ಅನ್ನೋ ರೀತಿ ಹೇಳ್ತಾರಲ್ಲ, ಒಂದು ಗಾದೆ ಇದೆ. ಆ ಥರ ಆಗುತ್ತೆ ಅಷ್ಟೇ ಲೈಫು. ನೀವೇನೋ ರಿಲೇಷನ್ಶಿಪ್ ಮಾಡ್ಕೋತೀರಾ. ಈಗಿನ ಕಾಲದಲ್ಲಿ, ಈಗಿನ ಜನ್ರೇಷನಲ್ಲಿ ಹೆಂಗಿದೆ ಅಂತಂದರೆ, ಒಂದು ರಿಲೇಷನ್ಶಿಪ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡು ಅವ್ರ ಲವರ್ ಜೊತೆ ಸೇರಿಕೊಂಡು ಇಲ್ಲ ಗಂಡನ ಸಾಯಿಸ್ತಾರೆ, ಇಲ್ಲಾಂದರೆ ಗಂಡನಿಂದ ಹೆಂಡ್ತಿನ ಸಾಯಿಸ್ತಾರೆ. ಸೊ ಇದು ಜಾಸ್ತಿ ಆಗಿದೆ ಈಗ. ಎಷ್ಟೋ ನ್ಯೂಸ್ಗಳಲ್ಲಿ ನೋಡ್ತಿದ್ದೀವಿ ನಾವು, ದಿನ ಬೆಳಗಾದರೆ ಬರೀ ಗಂಡನ ಹೆಂಡ್ತಿ ಸಾಯಿಸಿದ್ರು, ಹೆಂಡ್ತಿನ ಗಂಡ ಸಾಯಿಸ್ತಾ, ಇದೇ ಆಗುತ್ತೆ. ಸೊ ಈ ರಿಲೇಷನ್ಶಿಪ್ ಅನ್ನೋದೇ ದೊಡ್ಡ ಒಂದು ಕಾಯಿಲೆ ಆಗೋಗಿದೆ ಎಲ್ಲರಿಗೂ. ಸೊ ಯಾರೂ ರಿಲೇಷನ್ಶಿಪ್ ಮಾಡ್ಕೋಬೇಡಿ ಫ್ರೆಂಡ್ಸ್. ನಿಮ್ಮದೇ ಆದ ಒಂದು ಜೀವನನ ನೀವೇ ಹಾಳು ಮಾಡ್ಕೊಳ್ಳೋ ಥರ ಆಗುತ್ತೆ ಅದು. ನಿಮ್ಮ ಮಕ್ಕಳುಗಳು ಆಮೇಲೆ ಅನಾಥರಾಗ್ತಾರೆ. ಸೊ ಯಾರೂ ರಿಲೇಷನ್ಶಿಪ್ ಮಾಡ್ಕೋಬೇಡಿ. ಏನಿರುತ್ತೆ ಅವರಲ್ಲಿ, ನಿಮ್ಮ ಗಂಡನಿಗಿಂತ ಬೇರೆ ಏನಿರುತ್ತೆ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಎಂಥದ್ದೇ ಪ್ರೀತಿ ಆಗಿರಲಿ, ಅದನ್ನು ನಿಮ್ಮ ಗಂಡನಿಗೆ ಇನ್ನೂ ಹೆಚ್ಚಾಗಿ ಕೊಟ್ಟರೆ ಅವರೇ ನಿಮ್ಮನ್ನ ಇನ್ನೂ ಚೆನ್ನಾಗಿ ನೋಡ್ಕೋತಾರೆ. ಅವ್ರಿಗಿನ್ನ ಇನ್ಯಾರು ಬೇಕು ನಿಮಗೆ? ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೊಂದೇ, ನೀವೇನು ಸಾಚನ ಅಂತ ನನ್ನನ್ನು ಅನ್ಬೋದು ಕಮೆಂಟ್ಗಳಲ್ಲಿ. ಸೊ ನಾನು ಹೇಳ್ತಾ ಇದ್ದೀನಿ, ನಾನು ಇವತ್ತುವರೆಗೂ ನನ್ನ ಗಂಡು ನಾನು ಯಾವುದೇ ಮೋಸ ಸಹ ಮಾಡಿಲ್ಲ, ಯಾವುದೇ ಒಂದು ರಿಲೇಷನ್ಶಿಪ್ಪು ನಾವು ಇಟ್ಕೊಂಡಿಲ್ಲ. ಎಲ್ಲರನ್ನೂ ಮಾತಾಡಿಸ್ತೀವಿ, ಎಲ್ಲರನ್ನೂ ಅಣ್ಣ ತಮ್ಮ ಆ ಥರ ನೋಡಬೇಕು. ಅದನ್ನು ಬಿಟ್ಟು ಬರೀ ರಿಲೇಷನ್ಶಿಪ್ ಅಂತ ಬರೀ ರಿಲೇಷನ್ಶಿಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು. ಸೊ ಎಲ್ಲ ಒಂದು ರಿಲೇಷನ್ಶಿಪ್ನ ಕಟ್ ಮಾಡಿಕೊಂಡು ನಿಮ್ಮ ಜೀವನನ ಸುಖವಾಗಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.